ಹಲವು ಕಡೆಗಳಲ್ಲಿ ಮಳೆ ರಗಳೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ತಗ್ಗು ಪ್ರದೇಶದಲ್ಲಿರುವಂತಹ ಕಾರವಾರ ಚೆಂಡಿಯಾದ ಸಾಯಿನಗರ ಜನವಸತಿ ಪ್ರದೇಶ ಸಂಪೂರ್ಣ ಜಲಾವೃತವಾಗಿದೆ. ಗುಡ್ಡ ಪ್ರದೇಶದಿಂದ ಬರುವಂತಹ ನೀರು ಹರಿದು ಹೋಗೋದಕ್ಕೆ IRB ರಾಷ್ಟ್ರೀಯ ಹೆದ್ದಾರಿ ಬಳಿ ಯಾವುದೇ ಚರಂಡಿಯೇ ನಿರ್ಮಾಣ ಆಗಿಲ್ಲ. ಮತ್ತೊಂದೆಡೆ ನೌಕಾನೆಲೆ ತಡೆಗೋಡೆಯಿಂದಾಗಿ ನೀರು ಸಮುದ್ರವನ್ನು ಸೇರ್ತಿಲ್ಲ. ಹೀಗಾಗಿ ಪದೇ ಪದೇ ಜನರಿಗೆ ಜಲ ಸಂಕಷ್ಟ ಎದುರಾಗ್ತಾ ಇದೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ಮನೆ ಅಂಗಳವೆಲ್ಲ ಕೂಡ ಜಲಾವೃತವಾಗಿದೆ. ಅದರಲ್ಲೂ ಕೂಡ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ. ಮನೆಯೊಳಕ್ಕೆ ನೀರು ನುಗ್ಗಿದೆ, ಮನೆಯ ಹೊರಕ್ಕೂ ಕೂಡ ನೀರು. ಅನಾರೋಗ್ಯ ಬಾಧಿಸ್ತಾ ಇರುವಂಥವರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಸಂಕಷ್ಟದಲ್ಲಿ ಕಾರವಾರದ ಚೆಂಡಿಯಾದ ಜನ ಇದ್ದಾರೆ. ಜನವಸತಿ ಪ್ರದೇಶ ಸಂಪೂರ್ಣ ಜಲಾವೃತವಾಗಿರೋದನ್ನು ಗಮನಿಸ್ತಾ ಇದ್ದೀವಿ. IRB ಹಾಗೂ ನೌಕಾನೆಲೆ ಮಾಡಿದಂತಹ ಅವಾಂತರದಿಂದಾಗಿ ಇದೀಗ ಕಾರವಾರದ ಚೆಂಡ್ಯ ಭಾಗದ ಜನರು ಏನು ಸಾಕಷ್ಟು ಸಂಕಷ್ಟದಲ್ಲಿ ಇರುವಂಥದ್ದು. ಯಾಕಂದರೆ IRB ಏನು ರಸ್ತೆ ಮಾಡಿದೆ, ಅಲ್ಲಿಂದ ನೀರು ಹೋಗಲಿಕ್ಕೆ ಎಲ್ಲೂ ಜಾಗ ಇಲ್ಲ. ಇನ್ನು ಸಮುದ್ರ ಸೇರಲಿಕ್ಕೆ ಆ ನೌಕಾನೆಲೆಯ ತಡೆಗೋಡೆ ಅಡ್ಡ ಆಗಿರುವಂಥದ್ದು. ಇದರಿಂದಾಗಿ ನಡುಭಾಗದಲ್ಲಿರುವಂಥ ಏನು ಜನರು ಇದ್ದಾರೆ, ಅವ್ರ ಮನೆಗಳಿವೆ, ಅಲ್ಲಿಗೆ ಸಾಕಷ್ಟು ನೀರು ಹೋಗ್ತಾ ಇರುವಂಥದ್ದು. ಜನರು ತಮ್ಮ ದಿನರಾತ್ರಿಗಳನ್ನು ದೂಡಲಿಕ್ಕೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಈಗ ಈಡಾಗಿರುವಂಥದ್ದು ನಾವು ನೋಡ್ಕೋಬೋದಕ್ಕೆ. ನಾವು ಈಗ ಚೆಂಡ್ಯದ ಐಸ್ ಫ್ಯಾಕ್ಟ್ರಿ ಪ್ರದೇಶದಲ್ಲಿದ್ದೇವೆ. ಸೊ ಇದು ಐಸ್ ಫ್ಯಾಕ್ಟ್ರಿ ಸಾಯಿನಗರ್ ಅಂತ. ಸೊ ಈ ಪ್ರದೇಶದಲ್ಲಿ ನೋಡ್ಕೋಬೋದು, ಇಲ್ಲಿ ಎಲ್ಲಿ ಕೂಡ ನೀರು ಹೋಗಲಿಕ್ಕೆ ಆಗದೆ ಜನರ ಏನೋ ಮನೆ ಅಂಗಳದಲ್ಲಿ ಈಗ ನೀರು ಸೇರಿಕೊಂಡಿರುವಂಥದ್ದು. ಇದೇ ಪ್ರಕಾರ ಮಳೆ ನಿನ್ನೆ ರಾತ್ರಿಯಿಂದ ಸಾಕಷ್ಟು ಸುರಿತಾ ಇದೆ. ಸೊ ಇದೇ ರೀತಿಯಲ್ಲಿ ಮುಂದುವರೆದರೆ ಅವರ ಮನೆ ಒಳಗೆ ಕೂಡ ನೀರು ಹೋಗುವ ಸಾಧ್ಯತೆ ಇದೆ. ಇಲ್ಲಿ ಸಾಕಷ್ಟು ಮನೆಗಳಿವೆ, ಮನೆಗಳಲ್ಲಿ ಕೂಡ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜನರು ಸಾಕಷ್ಟು ಭೀತಿಯಲ್ಲಿದ್ದಾರೆ. ಇಲ್ಲಿ ಜನರೆಲ್ಲ ದಿನಗೂಲಿ ಮಾಡಿಕೊಂಡು ಜೀವನ ಮಾಡುವಂಥವ್ರು. ಕೂಡಿಟ್ಟಂಥ ಆಹಾರ ಏನಿದೆ ಅದಕ್ಕೆ ಎಲ್ಲ ಈಗ ನೀರು ಪಾಲಾದರೆ ತಮ್ಮ ಜೀವನ ಮುಂದೆ ಜೀವನ ಹೆಂಗೆ ನಿಲ್ಕೊಂಡು ಒಂದು ದೊಡ್ಡ ಕ್ವಶ್ಚನ್ ಆಗಿರುವಂಥದ್ದು. ಯಾವ ಮಟ್ಟದಲ್ಲಿದೆ ನೋಡಿ, ನಂದೇ ಈಗ ಮುಕ್ಕಲು ಏನೋ ಮೊಣಕಾಲವರೆಗೆ ನೀರು ಇಲ್ಲಿ ಹೋಗಿರುವಂಥದ್ದು. ಇನ್ನು ಒಂದು ಸ್ಟೆಪ್ ಜಾಸ್ತಿ ಹೋದರೆ ಈಗ ಸ್ಟೆಪ್ ಒಳಗೆ ಬಂದು ಮನೆ ಒಳಗೆ ಹೋಗುವಂಥದ್ದು. ಸುತ್ತಲೂ ಈಗ ನೀರು ಆವರಿಸಿಕೊಂಡಿರುವಂಥದ್ದು. ಯಾವುದೇ ಕ್ಷಣದಲ್ಲಿ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿ ಇವರ ಮನೆಯೊಳಗೆ ಹೋಗುವ ಸಾಧ್ಯತೆ ಇದೆ. ಅದಲ್ಲದೆ ಇನ್ನು ಪ್ರಮುಖ ಕೆಲವು ಕೇಂದ್ರಗಳಲ್ಲಿ ಈಗಾಗಲೇ ಜಿಲ್ಲಾಡಳಿತ ಅವರನ್ನು ಬೋಟ್ ಮೂಲಕ ಬೇರೆ ಕಡೆ ಏನು ಸ್ಥಳಾಂತರ ಮಾಡಿದೆ. ಆದರೆ ಇಂಥ ಏನು ಜನರಿದ್ದಾರೆ ಅವರಿಗೆ ಇನ್ನೂ ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಕೆಲಸ ಆಗಿರ್ಬೋದು, ಅಥವಾ ನೀರು ಬರುವಂತಹ ಏನು ಸಮಸ್ಯೆ ಇದೆ ಅದಕ್ಕೊಂದು ಏನು ಶಾಶ್ವತ ಪರಿಹಾರಕ್ಕೆ ಒಂದು ವ್ಯವಸ್ಥೆ ಆಗಿರ್ಬೋದು, ಇನ್ನೂ ಕೂಡ ಮಾಡಿಲ್ಲ. ಸೊ ಜನರು ಸಾಕಷ್ಟು ಸಮಸ್ಯೆಲಿದ್ದಾರೆ. ಸೊ ರಾತ್ರಿ ಇಡೀ ಫುಲ್ ಇದು ಮಳೆ ಬರ್ತಾ ಇದೆ. ಮೊನ್ನೆ ದಿವಸನೂ ಈ ಥರನೇ ಆಗಿತ್ತು. ಇವತ್ತು ಭಾಳ ಆಗಿದೆ. ಈಗ ನಮ್ಗೆ ಒಳಗೆ ಮಲಗಲಿಕ್ಕೆ, ಓಡಾಡಲಿಕ್ಕೆ, ಊಟ ಮಾಡಲಿಕ್ಕೆ ಜಾಗ ಇಲ್ಲ. ಆ ಕಡೆ ಎಲ್ಲ ನೀರು ತುಂಬಿದೆ. ಎಲ್ಲ ಪೂರ್ತಿ ಹಿಂದುಗಡೆ ಪೂರ ನೀರು ತುಂಬಿದೆ. ಅದು ಉಳಿಯುವುದೇ ಹೇಗೆ ಅಂತ ನಮಗೆ ಚಿಂತೆ ಬಿದ್ದಿದೆ. ರಾತ್ರಿಯಲ್ಲೇ ನಮಗೆ ಭಾಳ ಹೆದರಿಕೆ. ಈಗ ದಿನದಲ್ಲಿ ನಾವು ಯಾರಿಗಾದ್ರೂ ಹೇಳಬಹುದು, ರಾತ್ರಿಯಲ್ಲಿ ಏನು ಮಾಡಬಹುದು? ಬಂದ್ರೆ ಮೇಡಮ್ ಇಲ್ಲಿ ನಿಮ್ಮ ಅಧಿಕಾರಿಗಳು ಬಂದ್ರೆ ಇಲ್ಲಿ ಕೇಳ್ಕೊಂಡು ಅಧಿಕಾರಿ ಅವ್ರ ಕಮಾಂಡ್ರ್ ಎಲ್ಲ ಅಲ್ಲಿ ಬಂದಿದ್ರಲ್ಲ, ಅವ್ರು ಹಾಗೆ ನೋಡಿದ್ರು ಹೋದ್ರು. ಮುಂದಿನ ಸಮಾಚಾರ ಏನಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಏನು ಸಮಸ್ಯೆ ಆಗಿದೆ? ಆರಾಮಿಲ್ಲ ಅಂತ ಪೇಷಂಟ್ ಇದೆ ಒಳಗೆ ಬೆಡ್ ಮೇಲೆ. ಅವ್ರಿಗೆ ಹೆಂಗೆ ನೀರು ತುಂಬಿ ಎಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೀರಿಯಸ್ ಪೇಷಂಟ್ ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡು ತೊಗೊಂಡು ಆಗೋದಿಲ್ಲ ಅಂತ ಹೇಳಿದೆ ಸಿವಿಲ್ ಹಾಸ್ಪಿಟಲ್. ಆಗೋದಿಲ್ಲ ಅಂತ ಹೇಳಿ ನಾವು ಮನೆಗೆ ತಗೊಂಡು ಬಂದೆ. ಈಗ ಬೆಡ್ ಮೇಲೆ ಇದೆ. ಅದು ನಾವು ಏನು ಮಾಡೋದು? ನಾವು ಏನು ಮಾಡ್ಬೋದು? ಸೀರಿಯಸ್ ಪೇಷಂಟ್ಗೆ ಎಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಭಾಳ ತೊಂದರೆ ಆಗಿದೆ. ಈಗ ಮನೆಯೊಳಗೆ ನೀರು ಬರ್ತಿದೆ. ಮನೆಯೊಳಗೆ ನೀರು ಬಂದು ಅವ್ರಿಗೆ ನಾವು ಏನು ಹೆಂಗೆ ತೊಗೊಂಡು ಹೋಗೋದು, ಏನು ಮಾಡೋದು? ಇದು ಒಂದೇ ವರ್ಷ ಅಲ್ಲ, ವರ್ಷ ನೀರು ತುಂಬ್ತಾ ಇದೆ. ಇಲ್ಲಿಂದ ನೀರು ಹೋಗೋದಿಲ್ಲ. ನ್ಯೂ ಇಯರ್ ಎಲ್ಲ ಅಲ್ಲಿ ಬ್ಲಾಕ್ ಮಾಡ್ಕೊಂಡು ನೀರು ಸಮುದ್ರಕ್ಕೆ ಹೋಗೋದಿಲ್ಲ. ಸೊ ಅವರ ಮನೆ ಒಳಗೂ ಈಗ ನೀರು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಸ್ಥಳೀಯರು ಮನೆಯಲ್ಲಿ ರೋಗಿಗಳು ಇದ್ದಾರೆ, ಟ್ರೀಟ್ಮೆಂಟ್ ತಗೊಂಡು ಈಗ ಮನೆಗೆ ಬಂದು ತರಿಸಿರುವಂತಹ ರೋಗಿಗಳಿದ್ದಾರೆ. ಅವರನ್ನು ಈಗ ಬೇರೆಡೆ ಹೇಗೆ ಶಿಫ್ಟ್ ಮಾಡೋದು ಎಂಬುದು ಕೂಡ ಈಗ ಅವರಿಗೆ ಕ್ವಶನ್ ಆಗಿರುವಂಥದ್ದು. ಸೊ ಅಧಿಕಾರಿಗಳು ಆದಷ್ಟು ಬೇಗ ಬಂದು ಇಲ್ಲಿನ ಜನರಿಗೆ ಒಂದು ಪರಿಹಾರ ಕಲ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಭರತರಾಜ್ ಕರ್ನಾಟಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.